ಧ್ರುವ್ ಜುರೇಲ್ ಕೇವಲ 2 ಪಂದ್ಯಗಳನ್ನು ಆಡಿ ನಾಶ ಮಾಡಿದರು ಈ 3 ವಿಕೆಟ್ ಕೀಪರ್ಗಳ ಕರಿಯರ್. ಇನ್ಮುಂದೆ ಇವರು ಕಾಣುವುದಿಲ್ಲ ಟೀಂ ಇಂಡಿಯಾದಲ್ಲಿ. ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಟೆಸ್ಟ್ ಪಂದ್ಯಗಳ ಸರಣಿಯ 4ನೇ ಟೆಸ್ಟ್ ಪಂದ್ಯವನ್ನು ಫೆಬ್ರವರಿ 23ರಿಂದ 27ರವರೆಗೆ ರಾಂಚಿಯ ಮೈದಾನದಲ್ಲಿ ಆಡಲಾಯಿತು ಮತ್ತು ಈ ಪಂದ್ಯದ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ 353 ರನ್ ಬಾರಿಸಿತು. ಇದಾದ ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಸ್ಟ್ರಗಲ್ ಮಾಡುತ್ತಿದ್ದಾಗ ಕೇವಲ ಒಂದು ಹೆಸರು ಮಾತ್ರ ರಾರಾಜಿಸುತ್ತಿತ್ತು, ಅದು ಧ್ರುವ್ ಜುರೇಲ್ ಅವರದ್ದು. ಹಾಗೂ 2ನೇ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಧ್ರುವ್ ಜುರೇಲ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು. ಧ್ರುವ್ ಜುರೇಲ್ ಅವರ ಬಗ್ಗೆ ಮಾತನಾಡಿದರೆ ಅವರು ಈ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ 90 ರನ್ ಬಾರಿಸಿದರೆ 2ನೇ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾಗೆ ಹೆಚ್ಚು ಅಗತ್ಯವಿರುವಾಗ 39 ರನ್ ಬಾರಿಸಿದರು. ಒಟ್ಟಾರೆ ನೋಡಿದರೆ ಅವರು ಈ ಟೆಸ್ಟ್ ಪಂದ್ಯದಲ್ಲಿ ಸುಮಾರು 129 ರನ್ ಬಾರಿಸಿ ಟೀಂ ಇಂಡಿಯಾವನ್ನು ಗೆಲ್ಲಿಸುವಲ್ಲಿ ದೊಡ್ಡ ಸಹಾಯವನ್ನು ಮಾಡಿದರು ಮತ್ತು ಅಷ್ಟೇ ಅಲ್ಲದೆ ಪಂದ್ಯ ಮುಗಿದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಪಡೆದರು. ಆದರೆ ಸ್ನೇಹಿತರೆ, ರಿಷಬ್ ಪಂತ್ ಅವರು ಗಾಯಗೊಂಡಾಗಿನಿಂದ ಟೀಂ ಇಂಡಿಯಾದ ಯಾವುದೇ ವಿಕೆಟ್ ಕೀಪರ್ ಟೀಂ ಇಂಡಿಯಾದಲ್ಲಿ ರೆಗ್ಯುಲರ್ ಆಗಿ ವಿಕೆಟ್ ಕೀಪಿಂಗ್ ಅನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅದು ವೃದ್ಧಿಮಾನ್ ಸಾಹಾ ಆಗಲಿ, ಕೆಎಸ್ ಭರತ್ ಆಗಲಿ ಅಥವಾ ಇಶಾನ್ ಕಿಶನ್ ಅವರು ಆಗಲಿ. ಹಲವು ವಿಕೆಟ್ ಕೀಪರ್ ಗಳು ಬಂದರು ಹಾಗೂ ಹೋದರು, ಆದರೆ ಯಾವುದೇ ವಿಕೆಟ್ ಕೀಪರ್ ಟೀಂ ಇಂಡಿಯಾದಲ್ಲಿ ಹೆಚ್ಚು ಸಮಯದವರೆಗೆ ಸರ್ವೈವ್ ಮಾಡಲು ಸಾಧ್ಯವಾಗಲಿಲ್ಲ. ಮತ್ತು ವೃದ್ಧಿಮಾನ್ ಸಾಹಾ ಅವರು ಕೂಡ ಎಷ್ಟೇ ಅದ್ಭುತವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿದ್ದರೂ ಕೂಡ ಕಳಪೆ ಪ್ರದರ್ಶನದ ಕಾರಣ ಹೊರಗಾದರು. ಆದ್ದರಿಂದ ಧ್ರುವ್ ಜುರೇಲ್ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ ತಕ್ಷಣ ಅವರು 3 ವಿಕೆಟ್ ಕೀಪರ್ ಗಳ ಕರಿಯರ್ ಅನ್ನು ನಾಶ ಮಾಡಿದರು. ಇದರಲ್ಲಿ ನಂಬರ್ 1 ಆಟಗಾರನ ಹೆಸರು ವೃದ್ಧಿಮಾನ್ ಸಾಹಾ. ಒಂದು ಸಮಯದಲ್ಲಿ ವೃದ್ಧಿಮಾನ್ ಸಾಹಾ ಅವರನ್ನು ಟೀಂ ಇಂಡಿಯಾದ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಎಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ವೃದ್ಧಿಮಾನ್ ಸಾಹಾ ಅವರ ಪ್ರದರ್ಶನ ಬಹಳ ಹದಗೆಡಲು ಆರಂಭಿಸಿತು. ಆದ್ದರಿಂದ ಅವರನ್ನು ಟೀಂ ಇಂಡಿಯಾದಿಂದ ಡ್ರಾಪ್ ಮಾಡಲಾಯಿತು. ಇವರ ಕರಿಯರ್ ಮುಕ್ತಾಯಗೊಂಡ ನಂತರ ಧ್ರುವ್ ಜುರೇಲ್ ಅವರ ಮುಂದಿನ ಟಾರ್ಗೆಟ್ ಕೆಎಸ್ ಭರತ್ ಅವರು ಆಗಿದ್ದರು ಮತ್ತು ಕೆಎಸ್ ಭರತ್ ಅವರ ಕರಿಯರ್ ಅನ್ನು ಕೂಡ ಅವರು ಈ ಇನ್ನಿಂಗ್ಸ್ ನೊಂದಿಗೆ ನಾಶ ಮಾಡಿದರು. ಕೆಎಸ್ ಭರತ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಅವರು ಟೀಂ ಇಂಡಿಯಾವನ್ನು ನಿರಾಶೆ ಮಾಡಿದ್ದಾರೆ. ಆದ್ದರಿಂದ ನಂತರ ಅವರ ಸ್ಥಾನದಲ್ಲಿ ಟೀಂ ಇಂಡಿಯಾ ಧ್ರುವ್ ಜುರೇಲ್ ಅವರನ್ನು ಪಿಕ್ ಮಾಡಿದ ನಂತರ ಧ್ರುವ್ ಜುರೇಲ್ ಅವರು ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ನ ಸ್ಕಿಲ್ ಅನ್ನು ತೋರಿಸುವ ಮೂಲಕ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಕೂಡ ಆಡಿದರು. ಆದ್ದರಿಂದ ಈಗ ಕೆಎಸ್ ಭರತ್ ಅವರ ಕರಿಯರ್ ಕೂಡ ಬಹಳ ಕಷ್ಟದಲ್ಲಿದೆ ಮತ್ತು 3ನೇ ಆಟಗಾರನ ಹೆಸರು ರಿಷಬ್ ಪಂತ್. ಈಗ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ರಿಷಬ್ ಪಂತ್ ಅವರ ದಾರಿ ಕೂಡ ಬಹಳ ಕಷ್ಟಕರವಾಗಲಿದೆ, ಏಕೆಂದರೆ ಎಲ್ಲರೂ ವೃದ್ಧಿಮಾನ್ ಸಾಹಾ ಹಾಗೂ ಕೆಎಸ್ ಭರತ್ ಅವರು ಫ್ಲಾಪ್ ಆಗಿರುವ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ರಿಷಬ್ ಪಂತ್ ಅವರು ಮರಳಿದರೆ ಅವರಿಗೆ ಟೀಂ ಇಂಡಿಯಾದಲ್ಲಿ ಬಹಳ ಸುಲಭವಾಗಿ ಅವಕಾಶ ಸಿಗುತ್ತದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಈಗ ಸತತವಾಗಿ ಧ್ರುವ್ ಜುರೇಲ್ ಅವರ ಅದ್ಭುತವಾದ ಪ್ರದರ್ಶನದ ಕಾರಣ ಒಂದು ವೇಳೆ ರಿಷಬ್ ಪಂತ್ ಅವರು ಟೀಂ ಇಂಡಿಯಾಗೆ ಮರಳಿದರೂ ಕೂಡ ಅವರಿಗೆ ಅವಕಾಶ ಸಿಗುವುದು ಬಹಳ ಕಷ್ಟ. ಸ್ನೇಹಿತರೆ, ಈ 3 ಆಟಗಾರರ ಕರಿಯರ್ ನಾಶ ಮಾಡಿದ ನಂತರ ಧ್ರುವ್ ಜುರೇಲ್ ಅವರಿಗೆ ಮುಂದಿನ ಬರುವ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.